ನಮಸ್ಕಾರ. ಇಂದು ವಾಯುವ್ಯ ವಿಭಾಗದ ವತಿಯಿಂದ ನಮ್ಮ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸಿರಿಗೆರೆ ಕಲ್ಯಾಣ ಮಂಟಪದಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜಿಸಿದ್ದೀವಿ. ಈ ಜನಸಂಪರ್ಕ ಸಭೆಯಲ್ಲಿ ಹಲವಾರು ಮುಖಂಡರು, ಇಲ್ಲಿನ ಸಾರ್ವಜನಿಕರು ಭಾಗಿಯಾಗಿದ್ದು, ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಈ ವಾಯುವ್ಯ ವಿಭಾಗದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಸಾರ್ವಜನಿಕರು ಮತ್ತು ಮುಖಂಡರುಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳು, ಪೊಲೀಸ್ ವತಿಯಿಂದ ಅವರಿಗೆ ಯಾವ ರೀತಿಯ ಸಹಕಾರ ಬೇಕಾಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ಅವರು ನಮಗೆ ನೀಡಿದ್ದಾರೆ. ಅವನ್ನೆಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ ಮತ್ತು ಆ ಒಂದು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳಿಗೆ ಇನ್ನೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಇನ್ಸ್ಪೆಕ್ಟರ್ ಆಗಲಿ, ACP ಆಗಲಿ ಅಥವಾ ನಾನಾಗಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಪೊಲೀಸ್ ಸರ್ವೀಸಸನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಕೊಡಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ. ಸರ್, ಸಾರ್ವಜನಿಕರಿಗೆ ತಾವು ಎಲ್ಲಿ ಭೇಟಿ? ಈಗಾಗಲೇ ಇದೊಂದು ಹೊಸದಾಗಿ ಆಗಿರ್ತಕ್ಕಂಥ ವಿಭಾಗ. ನಾವು ಒಂದು ಆಫೀಸನ್ನು ಮಾಡಲಿಕ್ಕೆ ನಾವು ಸ್ಥಳವನ್ನು ಈಗಾಗಲೇ ಹುಡುಕಿ ಒಂದೆರಡು ಸ್ಥಳಗಳನ್ನು ಹುಡುಕಿದ್ದೀವಿ. ಅದು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ವಾರದಲ್ಲಿ ಫೈನಲೈಸ್ ಮಾಡಿ ಆದಷ್ಟು ಬೇಗ ಫುಲ್ ಟೈಮ್ ಆಫೀಸನ್ನು ನಾವು ಫುಲ್ ಫ್ಲೆಜ್ಡ್ ಆಫೀಸನ್ನು ನಾವು ರನ್ ಮಾಡಲಿಕ್ಕೆ ಒಂದು ಪ್ರಯತ್ನ, ಒಂದು ನಿಟ್ಟಿನಲ್ಲಿ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಒಂದು 1 ವೀಕ್ 15 ಡೇಸಲ್ಲಿ ಆಫೀಸ್ ವರ್ಕ್ ಆಗುತ್ತೆ. ಈಗ ಸದ್ಯಕ್ಕೆ ಗಂಗಮ್ಮನಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಅವೈಲೇಬಲ್ ಇರ್ತೀನಿ ಮತ್ತು ನನ್ನ ಫೋನ್ ನಂಬರ್ ಕೂಡ ಎಲ್ಲರಿಗೂ ಹಂಚ್ಕೊಂಡಿದ್ದೀನಿ. 9480801007 ಫೋನ್ ಮುಖಾಂತರ ಕೂಡ ನನ್ನನ್ನು ಸಂಪರ್ಕಿಸ್ಬೋದು. ನಾನು ಠಾಣೆಗಳಿಗೆ ಕೂಡ ಡೈಲಿ ವಿಸಿಟ್ ಮಾಡ್ತಾ ಇರ್ತೀನಿ. ಎಲ್ಲೇ ಆದರೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ನನಗೆ ಫೋನ್ ಮುಖಾಂತರ ಕೂಡ ಜನ ಸಂಪರ್ಕಿಸ್ಬೋದು. ಸಾಕಷ್ಟು ವಿಚಾರಗಳು ಸಾರ್ವಜನಿಕರು ಡ್ರಗ್ಸ್ ವಿಷಯ ಇರ್ಬೋದು ಇಲ್ಲಿ, ಮತ್ತು ಕೆಲವೊಂದು ಈ ಕಾಲೇಜ್ ಸ್ಕೂಲ್ ವ್ಯಾಪ್ತಿಗಳಲ್ಲಿ ಟೊಬ್ಯಾಕೊ, ತಂಬಾಕು ಪದಾರ್ಥಗಳು ಮಾರಾಟ ಆಗ್ಬೋದು, ಕೆಲವೊಮ್ಮೆ ಲೈಟ್ ವ್ಯವಸ್ಥೆ ಸರಿಯಾಗಿ ಇಲ್ದಿರೋವಂಥದ್ದು, ಈ ಥರ ವಿಷಯಗಳನ್ನ ಹೇಳಿದ್ದಾರೆ. ಎಲ್ಲವನ್ನು ನೋಟ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಕ್ರಮ ಜರುಗಿಸ್ತೀವಿ. ಸರ್, ಮತ್ತೊಂದಷ್ಟು ಗ್ರಾಮಗಳನ್ನ ಸೇರಿಸ್ಕೊಳ್ಳೋಂಥ ವಿಚಾರ ಏನಾಗಿದೆ? ಅದು ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು.